ನಿಮ್ಮ ಧರ್ಮ ಕೇಂದ್ರದ ಹಬ್ಬ. ನಿಮ್ಮ ಧರ್ಮ ಕೇಂದ್ರದ ಪ್ರಥಮ ವಾರ್ಷಿಕೋತ್ಸವ. ಈ ಹಬ್ಬವನ್ನು ಆಚರಿಸಲು, ನಿಮಗಾಗಿ ಪ್ರಾರ್ಥಿಸಲು, ನಿಮ್ಮ ಜೊತೆ ಇರಲು ಸಂತೋಷಿಸುತ್ತೇನೆ. ತುಂಬ ಸಂತೋಷ ಆಗುತ್ತೆ. ಬೆಳಗ್ಗೆನೆ ಬಂದೆ, ಎಲ್ಲ ಸಿದ್ಧತೆಯನ್ನು ನೀವು ಮಾಡ್ತಿದ್ರಿ. 4:15ಗೆ ಮಳೆ ಬಂತು. ಈಗ ಪ್ರಶಾಂತ ವಾತಾವರಣ ಸೃಷ್ಟಿಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ. ನಿಮ್ಮೆಲ್ಲರಿಗೂ ಈ ಪವಿತ್ರ ತಿರುಹೃದಯದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಫೀಸ್ಟ್. ಆತ್ಮೀಯರೇ, ಇಂದಿನ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ತಮ್ಮ ನಮ್ರತೆಗೆ, ಬಡವರ ಮತ್ತು ನಿರಾಶ್ರಿತರ ಮೇಲೆ ಅಪಾರ ಕಾಳಜಿಯನ್ನು ಹೊಂದಿದಂತಹ ವಿಶ್ವಗುರು. ಇವರು ಅಕ್ಟೋಬರ್ 24, 2024ರಂದು ವಿಶ್ವಕ್ಕೆ ಒಂದು ಪರಿಪತ್ರವನ್ನು ಬರೆಯುತ್ತಾರೆ. ಆ ಪರಿಪತ್ರದ ಹೆಸರು ದಿಲೆಕ್ಸಿತ್ ನೋಸ್, ಈ ಲವ್ಡ್ ಅಸ್. ಅವರು ನಮ್ಮನ್ನ ಪ್ರೀತಿಸಿದರು. ಈ ಪರಿಪತ್ರ 5 ಅಧ್ಯಾಯಗಳನ್ನು, 244 ಪ್ಯಾರಾಗ್ರಾಫ್ ಮತ್ತು 144 ಪುಟಗಳನ್ನು ಹೊಂದಿದೆ. ಇಷ್ಟು ಪುಟಗಳನ್ನು ಹೊಂದಿರುವಂತಹ ಈ ಒಂದು ಪರಿಪತ್ರ ದೇವರ ಹಾಗೂ ಮಾನವರ ಪ್ರೀತಿಯನ್ನು ವಿವರಿಸುತ್ತಾ ಹೋಗುತ್ತದೆ. ಅತ್ಯಂತ ಸುಂದರವಾದಂತಹ ಪರಿಪತ್ರ. ಪ್ರಭು ಯೇಸು ಕ್ರಿಸ್ತರು ಮಾರ್ಗರೆಟ್ ಮೇರಿ ಇವರಿಗೆ ಕಾಣಿಸಿಕೊಂಡ 350 ವರ್ಷಗಳ ಸ್ಮರಣೆಯ ಸಲುವಾಗಿ ಈ ಪರಿಪತ್ರವನ್ನು ಬರೆಯುತ್ತಾರೆ. ಈ ಪರಿಪತ್ರದ ಒಂದು ಕಡೆ ವಿಶ್ವಗುರು ಪ್ರಭುವಿನ ತಿರುಹೃದಯದ ಬಗ್ಗೆ ಈ ರೀತಿಯಾಗಿ ಬರೆಯುತ್ತಾರೆ. ಪ್ರಭು ಯೇಸು ಕ್ರಿಸ್ತರ ತಿರುಹೃದಯ ಅವರ ಬೋಧನೆಯ ಸುಸಂದೇಶದ ಸಾರ ಸಂಗ್ರಹವಾಗಿದೆ. ಮಾನವ ಕುಲವನ್ನ ಪ್ರೀತಿಸುವಂತಹ ಸಂಕೇತ ಪ್ರಭು ಯೇಸುವಿನ ತಿರು ಹೃದಯವಾಗಿದೆ. ಮಾನವ ಕುಲದ ಮೇಲೆ ತನ್ನ ಕರುಣಾಪೂರಿತ ಪ್ರೀತಿಯನ್ನ ಸುರಿದಂತಹ ಸಂಕೇತ ಈ ಪ್ರಭುವಿನ ತಿರುಹೃದಯವಾಗಿದೆ. ತಾರತಮ್ಯವನ್ನ ಹುಟ್ಟು ಹಾಕುತ್ತಿರುವಂತಹ ಈ ಜಗತ್ತಿಗೆ, ಸ್ವಾರ್ಥದಿಂದ ನೆರೆಯುತ್ತಿರುವಂತಹ ಮಾನವನಿಗೆ, ತನ್ನದೇ ಜಗತ್ತು ಎಂದು ಹೃದಯವನ್ನ ಕಳೆದುಕೊಂಡಿರುವಂತಹ ಮಾನವನಿಗೆ ಪ್ರಭು ಯೇಸುವಿನ ತಿರು ಹೃದಯ ಪರಿಹಾರವಾಗಿದೆ ಎಂಬುದಾಗಿ ವಿಶ್ವಗುರು ಅದರಲ್ಲಿ ಬರೆಯುತ್ತಾರೆ. ಸೌಹಾರ್ದತೆಯನ್ನ ಬೆಸೆಯಲು, ಸೋದರತ್ವವನ್ನ ಬೆಳೆಸಲು ಪ್ರಭು ಯೇಸು ಕ್ರಿಸ್ತರ ತಿರು ಹೃದಯ ಮಾದರಿಯಾಗಿದೆ, ಪರಿಹಾರವಾಗಿದೆ ಎನ್ನುತ್ತಾರೆ. ಆತ್ಮೀಯರೇ, ದೇವರು ನಮ್ಮನ್ನ ಪ್ರೀತಿಸಿದರು. ಅವರೇ ಮೊದಲು ನಮ್ಮನ್ನ ಪ್ರೀತಿಸಿದರು. ದೇವರ ಆ ಪ್ರೀತಿಯನ್ನ ಯಾರಿಂದಲೂ ಅಪಹರಿಸಲಾಗದು, ಯಾರಿಂದಲೂ ಕದಿಯಲಾಗದು. ಸಂತ ಪೌಲರ ಮಾತುಗಳಲ್ಲಿ ಹೇಳಬೇಕಾದರೆ, ಇಹಲೋಕದ ಕಷ್ಟ ನೋವುಗಳು, ದುಃಖ ದುರುಳಗಳು, ಇಕ್ಕಟ್ಟು ಬಿಕ್ಕಟ್ಟುಗಳು, ಬಾಯಾರಿಕೆ, ಹಸಿವು ಯಾವುದೂ ಕೂಡ ಪ್ರಭುವಿನ ಪ್ರೀತಿಯನ್ನ ನಮ್ಮಿಂದ ಅಪಹರಿಸಲಾಗದು. ಅಂತಹ ಶ್ರೇಷ್ಠ ಪ್ರೀತಿ ದೇವರ ಪ್ರೀತಿ.
ಆ ದೇವರ ಪ್ರೀತಿಯನ್ನ ಪಡೆದಂತ ಮಕ್ಕಳು ನಾವಾಗಿದ್ದೇವೆ. ಪ್ರಭು ಯೇಸುವಿನ ತಿರು ಹೃದಯದ ಭಕ್ತಿಯನ್ನ ಆಚರಿಸುವಾಗ ಅವರಂತಾಗಲು ನಮಗೆ ಅದು ಸಹಾಯ ಮಾಡುತ್ತದೆ. ಪ್ರಭುವಿನಂತಾಗಲು, ಪ್ರಭುವಿನ ಹೃದಯದಂತೆ ನಮ್ಮ ಹೃದಯಗಳಾಗಲು ಪ್ರಭು ಯೇಸುವಿನ ತಿರು ಹೃದಯ ನಮ್ಮೆಲ್ಲರಿಗೂ ಕರೆಯನ್ನ ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೆಯ ವಾಚನವನ್ನ ನೀವು ಆಲಿಸಿದ್ದೀರಿ. ಮೋಶೆ ಇಸ್ರಾಯೇಲ್ ಜನತೆಗೆ ಆಡುವಂತಹ ಮಾತುಗಳು, ನೀವು ದೇವರಿಂದ ಆರಿಸಲ್ಪಟ್ಟಂತಹ ಜನಾಂಗ, ದೇವರ ಸ್ವಕೀಯ ಜನರು. ದೇವರು ನಿಮ್ಮನ್ನ ಆತನ ಸ್ವಂತ ಜನರನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ದೊಡ್ಡವರೆಂದು, ಮೇಧಾವಿಗಳೆಂದು, ಇತರ ಜನರಿಗಿಂತ ಶ್ರೇಷ್ಠರೆಂದು ಇಲ್ಲ. ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾರೆ, ಏಕೆಂದರೆ ಅವರು ನಿಮ್ಮನ್ನ ಪ್ರೀತಿಸಿದ್ದಾರೆ. ದೇವರು ತಮ್ಮ ಅಪಾರ ಪ್ರೀತಿಯನ್ನ ನಿಮ್ಮ ಮೇಲೆ ಸುರಿಯುವುದರ ಮೂಲಕ ದೇವರು ನಿಮ್ಮನ್ನ ಆತನ ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡಿದ್ದಾರೆ ಎಂದು ಮೋಶೆ ಇಸ್ರಾಯೇಲ್ ಜನತೆಗೆ ನುಡಿಯುತ್ತಾನೆ. ಆತ್ಮೀಯ ದೈವ ಪ್ರಜೆಗಳೇ, ನಾವು ಕೂಡ ದೇವರಿಂದ ಆರಿಸಲ್ಪಟ್ಟಂತಹ ಜನಾಂಗ, ದೇವರ ಸ್ವಕೀಯ ಜನರು ನಾವಾಗಿದ್ದೇವೆ. ಮೊದಲನೇ ಯೌವಾನನ ಪತ್ರ 2ನೇ ಅಧ್ಯಾಯ ದೈವ ವಾಕ್ಯ 19 ಸ್ಪಷ್ಟವಾಗಿ ತಿಳಿಸುತ್ತದೆ. ನಾವು ದೇವರ ಸ್ವಕೀಯ ಜನ, ಅವರು ಆರಿಸಿಕೊಂಡಂತಹ ಜನ, ರಾಜ ಯಾಜಕರ ವಂಶಕ್ಕೆ ಸೇರಿದಂತಹ ಜನ ನಾವಾಗಿದ್ದೇವೆ. ಅಂತಹ ಶ್ರೇಷ್ಠವಾದಂತಹ ಆಯ್ಕೆ ನಮ್ಮದಾಗಿದೆ. ಆತ್ಮೀಯರೇ, ದೇವರು ನಮ್ಮನ್ನ ಆರಿಸಿಕೊಂಡರು, ಅಲ್ಲಿಗೆ ಅವರು ನಿಲ್ಲಿಸಲಿಲ್ಲ. ಬದಲಿಗೆ ನಮ್ಮ ಜೊತೆ ಅವರು ಸಂಬಂಧವನ್ನ ಬೆಳೆಸಿದರು, ಗೆಳೆತನವನ್ನ ಬೆಳೆಸಿದರು. ಯಾವ ಸಂಬಂಧ? ಪರ್ಸನಲ್ ರಿಲೇಶನ್ಶಿಪ್, ವೈಯಕ್ತಿಕ ಸಂಬಂಧವನ್ನ, ವೈಯಕ್ತಿಕ ಗೆಳೆತನವನ್ನ ದೇವರು ನಮ್ಮ ಜೊತೆ ಬೆಳೆಸಿಕೊಂಡಿದ್ದಾರೆ. ಆದ್ದರಿಂದಲೇ ಯೋಹಾನನು ಬರೆದ ಶುಭ ವಾರ್ತೆ 15ನೇ ಅಧ್ಯಾಯ 15ನೇ ವಾಕ್ಯ ಈ ರೀತಿಯಾಗಿ ನುಡಿಯುತ್ತದೆ, ನಾನು ನಿಮ್ಮನ್ನ ದಾಸರೆಂದು ಕರೆಯುವುದಿಲ್ಲ, ಬದಲಿಗೆ ನಿಮ್ಮನ್ನ ಸ್ನೇಹಿತರೆಂದು, ಗೆಳೆಯರೆಂದು ಕರೆಯುತ್ತೇನೆ. ಅದೇ ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ ದೈವ ವಾಕ್ಯ 13 ಈ ರೀತಿಯಾಗಿ ನುಡಿಯುತ್ತದೆ, ಶ್ರೇಷ್ಠ ಗೆಳೆತನ ಯಾವುದು? ಶ್ರೇಷ್ಠ ಗೆಳೆತನ ಯಾವುದು? ತನ್ನ ಗೆಳೆಯನಿಗೋಸ್ಕರ ಪ್ರಾಣ ಕೊಡುವುದೇ ಶ್ರೇಷ್ಠ ಗೆಳೆತನ ಎನ್ನುತ್ತಾರೆ ಪ್ರಭು ಯೇಸು ಕ್ರಿಸ್ತರು. ಅವರು ಮಾಡಿದಂತಹ ವೈಯಕ್ತಿಕ ಸಂಬಂಧವನ್ನ, ವೈಯಕ್ತಿಕ ಗೆಳೆತನವನ್ನ ಮುಂದುವರೆಸಲು ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನೇ, ನಮಗೋಸ್ಕರ ತಮ್ಮನ್ನೇ ದಾರೆ ಎರೆಯುತ್ತಾರೆ, ರಕ್ತವನ್ನ ಸುರಿಯುತ್ತಾರೆ. ಅವರು ಮಾಡಿದಂತಹ ಸಂಬಂಧವನ್ನ ಉಳಿಸಿಕೊಂಡು ಹೋಗಲು. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರಿಗೆ ನಮ್ಮನ್ನ ಪ್ರೀತಿಸಲು ಕಾರಣಗಳು ಬೇಕಾಗಿಲ್ಲ. ದೇವರು ನಮ್ಮನ್ನ ಪ್ರೀತಿಸಲು ಕಾರಣಗಳು ಬೇಕಾಗಿಲ್ಲ. ದೇವರು ನಮ್ಮನ್ನ ಪ್ರೀತಿಸುತ್ತಾರೆ, ಏಕೆಂದರೆ ಅವರು ನಮ್ಮನ್ನ ಪ್ರೀತಿಸಿದರು. ದೇವರು ನಮ್ಮನ್ನ ಪ್ರೀತಿಸುತ್ತಾರೆ, ಏಕೆಂದರೆ ದೇವರು ನಮ್ಮನ್ನ ಪ್ರೀತಿಸಿದರು. ಗಾಡ್ ಲವ್ಸ್ ಅಸ್ ಬಿಕಾಸ್ ಹಿ ಲವ್ಡ್ ಅಸ್. ಬೇರೆ ಯಾವ ಕಾರಣಗಳು ಇಲ್ಲ. ಮಾನವನ ಪ್ರೀತಿಗೆ ಕಾರಣಗಳು ಬೇಕು. ನಾವು ಬೇರೆಯವರನ್ನ ಪ್ರೀತಿ ಮಾಡುವುದಾದರೆ ನಮಗೆ ಕಾರಣಗಳು ಬೇಕು. ಯಾವೆಲ್ಲ ಕಾರಣಗಳು? ಆತ ನನ್ನ ರಕ್ತ ಸಂಬಂಧಿಯಾಗಿರಬೇಕು, ನನಗೆ ಪರಿಚಿತನಾಗಿರಬೇಕು, ನನಗೆ ಸಹಾಯ ಮಾಡುವವನಾಗಿರಬೇಕು. ಈ ರೀತಿ ಆದಂತಹ ಆಧಾರಗಳನ್ನು ಹೊಂದಿದದ್ದು ಮಾನವನ ಪ್ರೀತಿ. ಈ ಮಾನವನ ಪ್ರೀತಿ ಅದನ್ನು ಕೂಡ ಸರಿಯಾಗಿ ಪ್ರೀತಿ ಮಾಡುವುದಿಲ್ಲ. ರಕ್ತ ಸಂಬಂಧದವರನ್ನು ನಾವು ಸರಿಯಾಗಿ ಪ್ರೀತಿ ಮಾಡ್ತೀವ? ಅಣ್ಣ ತಮ್ಮಂದಿರನ್ನು ನಾವು ಸರಿಯಾಗಿ ಪ್ರೀತಿ ಮಾಡ್ತೀವ? ಮಾಡುವುದಿಲ್ಲ. ನಾವೇ ಆರಿಸಿಕೊಂಡವರು, ರಕ್ತ ಸಂಬಂಧಿಗಳು, ನನಗೆ ಸಹಾಯ ಮಾಡುವವರು, ನನ್ನ ಜೊತೆಯಲ್ಲಿ ಇರುವವರು ಎಂದು ತಿಳಿದಿದ್ದರೂ
ಅವರನ್ನು ನಾವು ಪರಿಪೂರ್ಣವಾಗಿ ಪ್ರೀತಿಸುವುದಿಲ್ಲ. ಏಕೆಂದರೆ ಮಾನವನ ಕಾರಣಗಳು ದಿನ ಕಳೆದಂತೆ ಬದಲಾಗುತ್ತವೆ, ಆದರೆ ದೇವರ ಪ್ರೀತಿಗೆ ಅದಲ್ಲ. ಆದ್ದರಿಂದಲೇ ಪ್ರಭು ಇಂದಿನ ಶುಭ ಸಂದೇಶದಲ್ಲಿ ಆಡುವಂತಹ ಮಾತು, ಬನ್ನಿ ನನ್ನಿಂದ ಕಲಿತುಕೊಳ್ಳಿ, ಬನ್ನಿ ನನ್ನಿಂದ ಕಲಿತುಕೊಳ್ಳಿ. ಪ್ರಭುವಿನಿಂದ ಏನನ್ನ ಕಲಿತುಕೊಳ್ಳುವುದು? ವಿನತೆಯನ್ನ, ವಿನಮ್ರತೆಯನ್ನ, ದೀನತೆಯನ್ನ, ವಿಧೇಯತೆಯನ್ನ ಪ್ರಭುವಿನಿಂದ ಕಲಿತುಕೊಳ್ಳಬೇಕು. ಈ ವಿಧೇಯತೆ, ಈ ನಮ್ರತೆ, ಈ ಒಂದು ರಿಲೇಶನ್ಶಿಪ್ ಸಂಬಂಧಗಳಿಗೆ, ಗೆಳೆತನಕ್ಕೆ ಅತಿ ಮುಖ್ಯವಾದವುಗಳು. ಇವುಗಳು ಇಲ್ಲದಿದ್ದರೆ ಸಂಬಂಧಗಳು ಬೆಳೆಯುವುದಿಲ್ಲ, ಗೆಳೆತನ ಬೆಳೆಯುವುದಿಲ್ಲ. ಆದ್ದರಿಂದಲೇ ಪ್ರಭು ಆಡುವಂತಹ ಮಾತು, ಬನ್ನಿ ನನ್ನ ನೊಗಕ್ಕೆ ಹೆಗಲು ಕೊಟ್ಟು ಅದನ್ನ ಕಲಿತುಕೊಳ್ಳಿ. ಆವಾಗ ನಿಮ್ಮ ಹೊರೆ ಸುಗಮವಾಗುತ್ತದೆ. ನಿಮ್ಮ ಕುಟುಂಬಗಳನ್ನ ಉತ್ತಮವಾಗಿ ನಡೆಸಬೇಕಾದರೆ ಪ್ರಭುವಿನಿಂದ ನೀವುಗಳು ವಿಧೇಯತೆ, ನಮ್ರತೆಯನ್ನ ಕಳೆದುಕೊಳ್ಳಬೇಕು. ಆವಾಗ ಕುಟುಂಬದ ಹೊರೆ ಸುಗಮವಾಗುತ್ತದೆ, ಸಂತೋಷವಾಗುತ್ತದೆ, ಆನಂದದಾಯಕವಾಗುತ್ತದೆ. ಅದನ್ನ ಪ್ರಭು ಯೇಸು ಕ್ರಿಸ್ತರು ನಮ್ಮಿಂದ ಕೇಳಿಕೊಳ್ಳುತ್ತಿದ್ದಾರೆ. ಆದ್ಮೇಲೆ ಪ್ರಭು ಯೇಸು ಕ್ರಿಸ್ತರು ನಮಗೆ ಸಮಗ್ರ ಉದಾಹರಣೆಯಾಗಿದ್ದಾರೆ. ಆತ್ಮೀಯ ತಂದೆ ತಾಯಿಗಳೇ, ನಿಮಗೊಂದು ಆಸೆ ಇರುತ್ತೆ, ಹೌದಲ್ಲ? ಒಂದು ಆಸೆ. ಏನು ಆಸೆ? ನಮ್ಮ ಮಕ್ಕಳು ನಾವಿದ್ದಂಗೆ ಇರಬೇಕು, ನಮ್ಮ ಮಕ್ಕಳು ಒಳ್ಳೆಯವರಾಗಿರಬೇಕು, ನಮ್ಮ ಮಕ್ಕಳು ನಾವು ಅಂದ್ಕೊಂಡಂಗೆ ಆಗಬೇಕು, ಹೌದಲ್ವಾ? ಪ್ರತಿಯೊಬ್ಬ ತಂದೆ ತಾಯಿಗಳು ಯೋಚನೆ ಮಾಡೋದು ಅದನ್ನೇ. ನಾನು ನಡ್ಕೊಂಡಂಗೆ ನನ್ನ ಮಕ್ಕಳು ನಡ್ಕೋಬೇಕು, ಒಳ್ಳೆಯವರಾಗಿರಬೇಕು. ಹಾಗಾಗಬೇಕಾದ್ರೆ ನೀವು ನಿಮ್ಮ ಮಕ್ಕಳಿಗೆ ಸಮಗ್ರ ಉದಾಹರಣೆಯಾಗಿರಿ. ಬಿ ದಿ ಎಕ್ಸಾಂಪಲ್ಸ್ ಆಫ್ ಇಂಟೆಗ್ರಿಟಿ ಟು ಯುವರ್ ಚಿಲ್ಡ್ರನ್. ಸಮಗ್ರ ಉದಾಹರಣೆಯಾಗಿರಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದಾದರೆ ನಿಮ್ಮ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ ಯಾವುದನ್ನು ಅನುಸರಿಸಬೇಕೆಂದು. ಅಪ್ಪ ತಾಯಿಯನ್ನು ಪ್ರೀತಿಸುತ್ತೇನೆ ಅಂತಾನೆ, ಸಂಜೆ ಬಂದು ಆಕೆಯನ್ನು ಬೈದರೆ, ಹೊಡೆದರೆ ಮಗು ಏನೆಂದು ಅರ್ಥ ಮಾಡಿಕೊಳ್ಳಬೇಕು? ಮನೆಯಲ್ಲಿ ಕೂತು ಜಪ ಮಾಡು ಅಂತ ಹೇಳ್ತೀರಾ, ನೀವೇ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರೆ ಜಪ ಹೇಳಬೇಕಾದ್ರೆ ಮಗು ಏನೆಂದು ಅರ್ಥ ಮಾಡಿಕೊಳ್ಳಬೇಕು? ಬಿ ದಿ ಎಕ್ಸಾಂಪಲ್ಸ್ ಆಫ್ ಇಂಟೆಗ್ರಿಟಿ. ಆವಾಗ ನಿಮ್ಮ ಮಕ್ಕಳು ನಿಮ್ಮಂತೆ ಆಗುತ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಸಮಗ್ರ ಉದಾಹರಣೆಯಾಗಿರಿ. ಆದ್ಮೇಲೆ ಕುಟುಂಬದ ಭಾಷೆ ಬದಲಾಗಬೇಕು. ನಿಮ್ಮ ಕುಟುಂಬದ ಭಾಷೆಯಲ್ಲಿ ಬದಲಾವಣೆಯಾಗಲಿ. ನಿಮ್ಮ ಕುಟುಂಬದ ಭಾಷೆಯಲ್ಲಿ ವಿಶ್ವಗುರು ಹೇಳುವಂತೆ, ಪ್ಲೀಸ್, ಪಾರ್ಡನ್, ಎಕ್ಸ್ಕ್ಯೂಸ್ ಮೀ, ಫಾರ್ಗಿವ್, ಥ್ಯಾಂಕ್ ಯು, ದಯಮಾಡಿ, ಕ್ಷಮಿಸಿರಿ, ವಂದನೆಗಳು, ಇವು ನಿಮ್ಮ ಕುಟುಂಬದ ಭಾಷೆಯಾಗಬೇಕು. ಈ ಪದಗಳು ಯಾವಾಗ ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚು ಶಬ್ದವನ್ನು ಮಾಡುತ್ತವೆ? ಯಾವ್ಯಾವುದು? ಪ್ಲೀಸ್, ಪಾರ್ಡನ್, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ, ದಯಮಾಡಿ, ಕ್ಷಮಿಸಿ, ವಂದನೆಗಳು. ಈ ಪದಗಳು ಯಾವಾಗ ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚು ಶಬ್ದವನ್ನು ಮಾಡುತ್ತವೆ, ಆವಾಗ ನಿಮ್ಮ ಕುಟುಂಬದಲ್ಲಿ ಮ್ಯಾಜಿಕ್, ಅದ್ಭುತಗಳು ನಡೆಯುತ್ತವೆ. ಯಾವ ರೀತಿಯ ಅದ್ಭುತ? ಪ್ರೀತಿಯ ವಾತಾವರಣವನ್ನು, ಸೌಹಾರ್ದತೆಯ ವಾತಾವರಣವನ್ನು ಆ ಪದಗಳು ಸೃಷ್ಟಿಸುತ್ತವೆ ನಿಮ್ಮ ಕುಟುಂಬದಲ್ಲಿ. ಈ ಭಾಷೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಆದ್ಮೇಲೆ ಅಮ್ಮ ಮನೇಲಿ ಅಡುಗೆ ಮಾಡ್ತಾರೆ, ಒಳ್ಳೊಳ್ಳೆ ಅಡುಗೆ ಮಾಡ್ತೀರಾ ಇಲ್ವೋ? ಮಾಡಿದ್ಮೇಲೆ ನೀವು ಒಬ್ಬರೇ ತಿಂದ್ಬಿಡ್ತೀರಾ? ಟೇಬಲ್ ಮೇಲೆ ಇಟ್ಟರೆ ನಿಮ್ಮ ಗಂಡಂದಿರು ಮಾತ್ರ ತಿಂದ್ಬಿಡ್ತಾರೆ, ಅಪ್ಪ ಮಾತ್ರ ತಿಂತಾರ? ಮನೆಯಲ್ಲಿ ಇದ್ದವರೆಲ್ಲ ತಿಂತಾರೆ, ಹಂಚಿಕೊಂಡು ತಿಂತಾರೆ. ವಿಶ್ವಗುರು ದೇವರವರು ಆಡುವಂತಹ ಮಾತುಗಳು, ಹೇಗೆ ನಿಮ್ಮ ಆಹಾರವನ್ನು ಹಂಚಿಕೊಂಡು ತಿನ್ನುತ್ತೀರೋ ಅದೇ ರೀತಿಯಲ್ಲಿ ನಿಮ್ಮ ವಿಶ್ವಾಸವನ್ನು ಹಂಚಿರಿ, ಆಹಾರದಂತೆ ಹಂಚಿರಿ. ನಿಮ್ಮ ಮಕ್ಕಳಲ್ಲಿ ಒಳ್ಳೆಯದನ್ನು ಬೆಳೆಸಿರಿ, ಕಂಡು ಹಿಡಿಯಿರಿ, ಒಳ್ಳೆಯದನ್ನು ಬೆಳೆಸಿರಿ.
ಆವಾಗ ನಿಮ್ಮ ಮಕ್ಕಳು ನಿಮಗೆ ಗೌರವವನ್ನು ತಂದು ಕೊಡುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಏಂಜಲ್ ತನ್ನ ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾಳೆ. ಆಂಜೆಲಾ, ಪ್ರಭು ಯೇಸು ಕ್ರಿಸ್ತರು ನಿನ್ನ ಜೊತೆ ಹೊಸ ಸಂಬಂಧವನ್ನು ಮಾಡುತ್ತಿದ್ದಾರೆ, ಹೊಸ ಗೆಳೆತನವನ್ನು ನಿನ್ನ ಜೊತೆ ಮಾಡುತ್ತಿದ್ದಾರೆ. ರಕ್ತ ಸಂಬಂಧವನ್ನು ಕಟ್ಟಲು ಪ್ರಭು ಯೇಸು ಕ್ರಿಸ್ತರು ಬರುತ್ತಿದ್ದಾರೆ. ನೀನು ಅವರಿಗೆ ಏನಂತ ರೆಸ್ಪಾಂಡ್ ಮಾಡಬೇಕು ಗೊತ್ತಾ? ಏನಂತ ಪ್ರತ್ಯುತ್ತರ ಕೊಡಬೇಕು? ಪ್ರಭು ಬಂದು ನನ್ನೊಡನೆ ತಂಗಿರಿ, ನನ್ನ ಹೃದಯದಲ್ಲಿ ಸ್ಥಳ ಕೊಡುತ್ತೇನೆ, ಬಂದು ನನ್ನೊಂದಿಗೆ ತಂಗಿರಿ. ಈ ಉತ್ತರ ನಿನ್ನದಾಗಬೇಕು. ಆತ್ಮೀಯ ದೈವ ಪ್ರಜೆಗಳೇ, ಈ ಕೊಟ್ಟಿಗೆಹಾರ ಧರ್ಮ ಕೇಂದ್ರ 1 ವರ್ಷವಾಗಿದೆ. ಹೇಗೆ ಪ್ರಭು ಯೇಸು ಕ್ರಿಸ್ತರ ತಿರು ಹೃದಯ ಮಾನವ ಮತ್ತು ದೇವರು ಒಟ್ಟಾಗಿ ಸೇರುವ ಸ್ಥಳವಾಗಿದೆಯೋ, ಅದೇ ರೀತಿ ಮಾನವರು ದೇವರು ಭೇಟಿಯಾಗುವಂತಹ ಧರ್ಮ ಕೇಂದ್ರ ಇದಾಗಬೇಕು, ಸ್ಥಳ ಇದಾಗಬೇಕು. ಧರ್ಮ ಕೇಂದ್ರವಷ್ಟೇ ಅಲ್ಲ, ಇಡೀ ನಿಮ್ಮ ಕುಟುಂಬಗಳು ದೇವರನ್ನ ನಿಮ್ಮ ಮಕ್ಕಳು ಭೇಟಿ ಮಾಡುವ ಪವಿತ್ರ ಸ್ಥಳಗಳಾಗಬೇಕು. ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಕ್ರಿಸ್ತನನ್ನ ಭೇಟಿ ಮಾಡಬೇಕು. ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಕ್ರಿಸ್ತನನ್ನ ಅರಿಯಬೇಕು. ಅದು ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಕೊಡುವಂತಹ ವಿಶ್ವಾಸವಾಗಿದೆ. ಈ ನಿಟ್ಟಿನಲ್ಲಿ ಸಾಗಲು ಅದೇ ದೇವರು ನಿಮ್ಮೆಲ್ಲರನ್ನ ಹರಸಲಿ, ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ.